ಕಾಳಗಿ ಪಟ್ಟಣದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಮತ್ತೊಂದು ಮಹತ್ವದ ಸೇರ್ಪಡೆಯಾಗಿದೆ. ಕಾಳಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ಮಾಣಗೊಂಡಿರುವ ನೂತನ ಡಯಾಲಿಸಿಸ್ ಕೇಂದ್ರವನ್ನು ಶಾಸಕ ಅವಿನಾಶ್ ಜಾಧವ್ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರೇಡ್ 1 ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ, ತಾಲೂಕು ಪಂಚಾಯತಿಒ ಡಾ ಬಸಲಿಂಗಪ್ಪ ಡಿಗ್ಗಿ, ವೈದ್ಯಾಧಿಕಾರಿ ಡಾ ಅಮರೇಶ್ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ರಮೇಶ್ ಕಿಟ್ಟದ್, ಪ್ರಶಾಂತ್ ಕದಂ, ಪುರುಷೋತ್ತಮ್ ಗುತ್ತೇದಾರ, ಶರಣು ಚಂದ, ಶ್ರೀಕಾಂತ ತಾಂಡೂರ್, ಸುನಿಲ್ ರಾಜಪುರ, ಹನುಮಂತ ಒಡೆಯರಾಜ್, ಶೇಖರ್ ಪಾಟೀಲ, ನಾಗರಾಜ್ ಪಾಟೀಲ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಉದ್ಘಾಟನೆ ಬಳಿಕ ಮಾತನಾಡಿದ ಶಾಸಕ ಅವಿನಾಶ್ ಜಾಧವ್, ಇದುವರೆಗೆ ಡಯಾಲಿಸಿಸ್ ಚಿಕಿತ್ಸೆಗಾಗಿ ಬಡ ರೋಗಿಗಳು ಜಿಲ್ಲಾ ಆಸ್ಪತ್ರೆಗೆ ತೆರಳಬೇಕಾಗುತ್ತಿತ್ತು. ಇದೀಗ ಕಾಳಗಿಯಲ್ಲೇ ಈ ಸೌಲಭ್ಯ ದೊರೆಯುತ್ತಿರುವುದು ಸಂತಸದ ವಿಚಾರ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಮೊದಲೇನಾಗ್ತಿತ್ತು, ಇಲ್ಲಿ ಚಿಂಚೋಳಿ ಕಾಳಗಿಯಿಂದ ಇಲ್ಲಿ ಡಯಾಲಿಸಿಸ್ ಮಾಡಿಸ್ಬೇಕಿದ್ರೆ ಚಿತ್ತಾಪುರ ಹೋಗ್ತಾ ಇದ್ರು ಅಥವಾ ಗುಲ್ಬರ್ಗ ಹೋಗ್ತಾಯಿದ್ರು. ಇವಾಗ ಇಲ್ಲೇ ಆಗಿದೆ. ಸೊ ಇಲ್ಲಿ ಎಲ್ಲ ಪೇಷಂಟ್ಗೂ ಅನುಕೂಲ ಆಗುತ್ತೆ. ಮತ್ತು ನಾವು ಬರೋಕ್ಕಿಂತ ಅದು ಡಯಾಲಿಸಿಸ್ ಓಪನಿಂಗ್ ಮಾಡೋಕ್ಕಿಂತ ಮುಂಚೆ ಸಿಸಿಂಗ್ ಸೆಕ್ಷನ್ ಆಯಿತು. ಒಂದು ಸಿಸಿಂಗ್ ಸೆಕ್ಷನ್ ಮಾಡಿದ್ರು, ಅದು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಪಾಪ ಒಬ್ಬರು ಡಾಕ್ಟರ್ OBG ಗೈನಕಾಲಜಿಸ್ಟ್ ಬೀದರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಇಂದ ಬಂದು ಅವ್ರು ಏನು ಕೇಸಸ್ ಇದ್ದರೆ ಎಲೆಕ್ಟಿವ್ ಎಮರ್ಜೆನ್ಸಿ ಇದ್ದಿದ್ದೆಲ್ಲ ರೆಫರ್ ಮಾಡ್ತಾರೆ. ಎಲೆಕ್ಟಿವ್ ಯಾವುದು ಮೊದಲಿಂದ ಪ್ಲ್ಯಾನ್ ಇರುತ್ತೆ ಸಿಸಿಂಗ್ ಸೆಕ್ಷನ್, ಅದು ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಡಾಕ್ಟರ್ ನಮ್ಮ ಜೂನಿಯರ್ ಇದ್ದಾರೆ, ತುಂಬ ಒಳ್ಳೆ ರೀತಿಯಲ್ಲಿ ಇದು ಹಾಸ್ಪಿಟಲ್ ನಡೀತಾ ಇದೆ. ಮತ್ತು ಇವಾಗ ನಮ್ಮ ಇಂಜಿನಿಯರ್ ಅವರು ಮತ್ತು ಎಲ್ಲ ನಾವು ವೀಕ್ಷಣೆ ಮಾಡಿದ್ವಿ. ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಏನಾಗ್ತಾ ಇದೆ, G+1 ಪ್ಲ್ಯಾನಿಂಗ್ ಥರ G+1 ಆಗ್ತಾ ಇದೆ. ಏನು ಕೆಳಗಡೆ ಏನೇನು ಪ್ಲ್ಯಾನ್ ಇತ್ತು ಸೇಮ್ ಸಿಮಿಲರ್ ಟೈಪ್ ಬೇರೇನೂ ಆಗ್ತಾ ಇದೆ. ಇನ್ನೇನು ಲ್ಯಾಬ್ ಇವೆಲ್ಲ ಬ್ಲಡ್ ಬ್ಯಾಂಕ್ ಸಪ್ರೇಟಾಗಿ ಆಗುತ್ತೆ ಒಳ್ಳೆ ರೀತಿಯಲ್ಲಿ. ಈ ಬಾರಿ ಒಂದು ವರ್ಷ ಆಯ್ತು ಅನ್ಸುತ್ತೆ, 20 ಬೆಡ್ಡಿಂದ 30 ಬೆಡ್ಡಿಂದ 50 ಬೆಡ್ ಅಪ್ಗ್ರೇಡ್ ಆಗುತ್ತೆ. ನಾವು ಇದು ಬೇಡಿಕೆ ನಮ್ಮದೇನಿತ್ತು, ನಮ್ಮ ಡಾಕ್ಟರ್ ಅವರು ಮತ್ತು ಎಲ್ಲ ಕಾಳಗಿಗಳು ಏನಂತಿದ್ರು ತಾಲೂಕು ಹಾಸ್ಪಿಟಲ್ ಆಗಬೇಕಿತ್ತು. ನಾವು ಇದು ಸೆಷನಲ್ಲೂ ಕ್ವಶನ್ ರೇಸ್ ಮಾಡಿದ್ವಿ. ಪಾಲಿಸಿ ಮ್ಯಾಟರ್ ಇದೆ, ಅಷ್ಟು ಬೇಗ ಹೊಸ ತಾಲೂಕಾದ್ರೂ ಇದಷ್ಟು ಬೇಗ ಮಾಡೋಕ್ಕಾಗಲ್ಲಂತ ಮಿನಿಸ್ಟರು ಸ್ಪಷ್ಟನೆ ಕೊಟ್ಟಿದ್ರು. ಆದರೂ ಕೂಡ 30ಇಂದ 50 ಆಗಿದೆ. ಒಳ್ಳೆಯದು ಕೆಲಸ ಆಗ್ತಿದೆ, ಪೇಷಂಟ್ ಅನುಕೂಲ ಆಗಬೇಕಂತ ನಾವು ಕೆಲಸ ಆಗ್ತಾ ಇದ್ದೀವಿ. ಅದರಿಂದ ಏನಾದರೂ ಪ್ರಶ್ನೆ ಇದೆ ಕೇಳ್ಬೋದು. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಇದ್ದಾರೆ, ನೋಡಲ್ ಆಫೀಸರು ಇದ್ದಾರೆ, TH ಅವರು ಇದ್ದಾರೆ, ತಹಸೀಲ್ದಾರ್, EO ಸಾಹೇಬರು ಇದ್ದಾರೆ.